ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಸಾವು ಅನ್ನೋದು ಹೇಗೆ ಬರುತ್ತೆ, ಯಾಕೆ ಬರುತ್ತೆ, ಎಲ್ಲಿಂದ ಬರುತ್ತೆ, ಎಲ್ಲಿಂದ ಬಂದು ಆತ್ಮನ ಎತ್ಕೊಂಡು ಹೋಗುತ್ತೆ ಯಾರಿಗೂ ಗೊತ್ತಿಲ್ಲ. ಯಾವ ವಯಸ್ಸಿಗೆ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಈ ಸಾವು ಅನ್ನೋದು ಹಿಂದೆ ಇತ್ತು, ವಯಸ್ಸಾದವರಿಗೆ ಬರ್ತಾಯಿತ್ತು, ತುಂಬ ರೋಗಿಷ್ಠರಿಗೂ ಬರ್ತಾಯಿತ್ತು. ಇಲ್ಲ, ಈಗ ಯೌವನದಲ್ಲಿರುವಂತಹವರಿಗೆ ಬರ್ತಾ ಇದೆ. ಚಿಕ್ಕ ಮಕ್ಕಳುಗಳು ಇವತ್ತಿನ ದಿನ ಹೃದಯಾಘಾತ ಆಗ್ತಾಯಿದ್ದಾರೆ, ಬ್ರೈನ್ ಸ್ಟ್ರೋಕ್ ಆಗ್ತಾಯಿದೆ. ಯೌವನದಲ್ಲಿರುವಂತಹ ಯುವಕ ಯುವತಿಯರು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಅದೇ ರೀತಿ ಈಗ ನಮ್ಮ ಕಾಮಿಡಿ ಕಿಲಾಡಿಯ ಸೀಸನ್ 3 ಒಂದು ವಿನ್ನರ್ ಆಗಿದ್ದಂತಹ ರಾಕೇಶ್ ಪೂಜಾರಿ ನಮ್ಮೆಲ್ಲರ ನೆಚ್ಚಿನ ನಟ ಆಗಿದ್ದರು. ನಾವು ಕಾಮಿಡಿ ಕಿಲಾಡಿ ಬಂದರೆ ರಾಕೇಶ್ ಪೂಜಾರಿನೇ ನೋಡಲಿಕ್ಕೇ ಫ್ಯಾಮಿಲಿ ಕೂರ್ತಾಯಿದ್ವಿ. ಅದು ರಿಸಲ್ಟ್ ಬಂದಾಗಂತೂ ನಮ್ಮೆಲ್ಲರ ಮನಸ್ಸಲ್ಲೂ ರಾಕೇಶ್ ಪೂಜಾರಿಗೆ ಬರಲಿ ಅಂತ ಹೇಳ್ಕೊಳ್ತಾ ಇದ್ವಿ. ಅದೇ ಥರ ರಾಕೇಶ್ ಪೂಜಾರಿ ವಿನ್ ಆದರು. ಆ ವಿನ್ ಆದಂತಹ ನಟ, ಎಲ್ಲರನ್ನ ನಗಿಸ್ತಾ ಇದ್ದಂತಹ ನಟ. ತುಂಬ ನಗ್ತಾ ಇದ್ದರೆ ಸಾವು ದೂರ ಅಂತ ಹೇಳ್ತಾರೆ, ಆದರೆ ನಗ್ತಾ ಇದ್ದಂಥ ನಟ ಇವತ್ತು ಇಲ್ಲ. ಕೇವಲ ಹೃದಯಾಘಾತದ ಹೆಸರಲ್ಲಿ ಎಲ್ಲರನ್ನೂ ಬಿಟ್ಟಗಲಿದ್ದಾರೆ. ಇದೊಂದು ಕೇಳಲಿಕ್ಕೆ ಒಂದು ಆಘಾತದ ಸುದ್ದಿ, ಬೇಸರದ ಸುದ್ದಿ, ಮನಸ್ಸು ಒಪ್ಪದ ವಿಷಯ. ಇದು ಒಂಥರ ರಾಕೇಶ್ ಪೂಜಾರಿ ಇಲ್ಲ ಅಂತ ಕೇಳೋಕ್ಕೆ ಮನಸ್ಸು ಒಪ್ತಾನೇ ಇಲ್ಲ. ಅಂಥ ಅತ್ಯದ್ಭುತ ನಟ. ಅವರು ಸ್ಟೇಜ್ ಮೇಲೆ ಬಂದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳೋರು. ಅಂದರೆ ಸ್ವಲ್ಪ ಕುಳ್ಳ ಇದ್ದರು, ಅಮೋಘವಾಗಿ ನಟಿಸ್ತಾ ಇದ್ರು. ಯಾವುದೇ ಪಾತ್ರ ಕೊಟ್ಟರು ಅದಕ್ಕೆ ಜೀವ ತುಂಬ್ತಾಯಿದ್ರು. ನಮ್ಮೆಲ್ಲರ ಮೆಚ್ಚಿನ ಸ್ಪರ್ಧಿಯಾಗಿದ್ದರು ಅವರು ಕಾಮಿಡಿ ಕಿಲಾಡಿನಲ್ಲಿ ಅಭಿನಯಿಸುವಾಗ. ಏನಾಯ್ತು ಇವರಿಗೆ ಅಂದರೆ ಹೇಳ್ತಾ ಇದ್ದಾರೆ, ಹೃದಯಾಘಾತ ಆಯಿತು ಅಂತ ಹೇಳಿ. ಇತ್ತೀಚೆಗೆ ಅನೇಕ ಸಿನಿಮಾಗಳನ್ನು ಒಪ್ಪಿಕೊಂಡು ಮಾಡ್ತಾಯಿದ್ರು, ಅನೇಕ ಸಿನಿಮಾಗಳಲ್ಲೂ ಸಹ ಕಾಣಿಸ್ಕೊಂಡಿದ್ದಾರೆ. ಈಗ ರಿಷಬ್ ಶೆಟ್ಟಿಯವರ ಕಾಂತಾರ 2ನಲ್ಲಿ ಸಹ ಇವರಿಗೆ ಅವಕಾಶ ಕೊಟ್ಟಿದ್ದರು ರಿಷಬ್ ಶೆಟ್ಟಿ. ಅದನ್ನು ನಿನ್ನೆ ಶೂಟಿಂಗ್ ಮುಗಿಸ್ಕೊಂಡು ಬಂದ್ರಂತೆ. ಸಂಜೆ ನೈಟು ಅವರ ಸ್ನೇಹಿತನ ಮದುವೆಯ ಒಂದು ಫಂಕ್ಷನ್ನಿಗೆ ಭಾಗಿಯಾಗಿದ್ದಾರೆ. ಆ ಫಂಕ್ಷನ್ನಲ್ಲಿ ಡ್ಯಾನ್ಸ್ ಮಾಡ್ತಾ ಸುಸ್ತಾಗಿದೆ ಅಂತ ಕುರ್ಚಿ ಮೇಲೆ ಕೂತು 5 ನಿಮಿಷಕ್ಕೆ ಹಾಗೆ ಹೊರಗಿದ್ದಾರೆ. ಎಲ್ಲ ಫ್ರೆಂಡ್ಸ್ ಬಂದು ನೋಡೋ ಅಷ್ಟೊತ್ತಿಗೆ ಅವ್ರಿಗೆ ಜೀವ ಇಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಹೋಗಿದೆ ಅಂತ ಹೇಳಿದ್ರಂತೆ. ಎಂಥ ಒಂದು ಹೀನಾಯ ವಿಷಯ ನಾನು ಮಾತಾಡ್ತಿದ್ದೀನಿ ಅನ್ನಿಸ್ತಾ ಇದೆ. ಯಾಕೆಂದರೆ ಅಷ್ಟು ನೋವಾಗ್ತಾಯಿದೆ. ಕೇವಲ 32ರಿಂದ 33 ವರ್ಷದ ಯುವಕ, ಈಗ ಬಲಿಷ್ಠವಾಗಿರುವಂಥ ವಯಸ್ಸು. ಹಿಂದೆ ಹೇಳ್ತಾಯಿದ್ರು 50 ವರ್ಷ 60 ವರ್ಷಕ್ಕೆ ಹೃದಯಾಘಾತ ಆಗುತ್ತೆ ಅಂತ. ಈಗ 30ರಿಂದ 40 ವರ್ಷದ ಒಳಗಿನವರೇ ತುಂಬ ಜನ ಹೋಗಿರೋದು. ಇದಕ್ಕೆ ಕಾರಣ ಏನು? ಆವಾಗ ಕೊರೋನಾ ಇಂಜೆಕ್ಷನ್ ಎಫೆಕ್ಟ್ ಅಂತ ಹೇಳೋರು. ಈಗ ಕೊರೋನಾ ಮುಗಿದು ಸುಮಾರು ವರ್ಷಗಳೇ ಆಯಿತು. ಇಂಜೆಕ್ಷನ್ ಪವರ್ ಮುಗ್ದೇ ಹೋಗಿರುತ್ತೆ. ಆದರೂ ಇದು ವಿಚಾರ ಕೇಳಲಿಕ್ಕೆ ಒಂಥರ ಬಹಳ ಸಂಕಟ ಆಗ್ತಾಯಿದೆ. ನಮಗೆ ಇಷ್ಟು ಸಂಕಟ ಆಗ್ತಿದೆಯಲ್ಲ, ಅವರ ಹೆತ್ತ ತಾಯಿಗೆ ಹೇಗೆ ಅನ್ನಿಸ್ತಾ ಇದೆ? ಅವರ ಜೊತೆ ಅಭಿನಯಿಸಿದಂತಹ ಉಳಿದ ನಟ ನಟಿಯರುಗಳಿಗೆ ಹೇಗೆ ಅನ್ನಿಸ್ತಾ ಇದೆ? ಅವರ ಜೊತೆ ಅವರ ಒಡನಾಡಿಗಳಿಗೆ, ಸ್ನೇಹಿತರಿಗೆ, ಬಂಧುಗಳಿಗೆ, ಮಿತ್ರರಿಗೆ ತುಂಬ ಆಘಾತ. ಲಕ್ಷಾಂತರ ಜನ ಸೇರಿದ್ದಾರೆ ಅವರ ಒಂದು ಪಾರ್ಥಿವ ಶರೀರಕ್ಕೆ. ಅಂತ್ಯಕ್ರಿಯೆ ನಡೀತಾ ಇದೆ ಈಗ. ಅದು ಏನು ಹೇಳಬೇಕು, ಒಂದು ಹೇಳೋಕ್ಕೆ ಆಗದೆ ಇರೋವಂಥ ವಿಷಯ. ಈ ಚಿಕ್ಕ ವಯಸ್ಸಿಗೆ ಅವರು ಹೃದಯಾಘಾತದಿಂದ ಸತ್ತೋಗಿದ್ದಾರೆ ಅಂತ ಕೇಳಿ. ಸ್ನೇಹಿತರೆ, ರಾಕೇಶ್ ಪೂಜಾರಿ ಹುಟ್ಟಿದ್ದು ಉಡುಪಿ ಜಿಲ್ಲೆಯಲ್ಲಿ. ಬಡತನದ ಕುಟುಂಬನೇ. ಇವ್ರ ತಂದೆ ತಾಯಿ, ಇವ್ರ ತಂಗಿ. ಇವರಿಗೆ ಅಭಿನಯದಲ್ಲಿ ತುಂಬ ಆಸಕ್ತಿ. ಸಣ್ಣ ಪುಟ್ಟ ಶಾಲೆನಲ್ಲೆಲ್ಲ ಆ್ಯಕ್ಟಿಂಗ್ ಮಾಡ್ತಾಯಿದ್ರಂತೆ. ಹಾಗೆ ಕಾಮಿಡಿ ಕಿಲಾಡಿಗಳು ಆಫರ್ ಬಂದರು. ತುಂಬ ಚೆನ್ನಾಗಿ, ತುಂಬ ಒಳ್ಳೆಯ ಒಂದು ನಟ ಅಂಥೇಳಿ ತೋರಿಸ್ಕೊಟ್ರು. ವಿನ್ ಸಹ ಆದರು. ಕಾಮಿಡಿ ಕಿಲಾಡಿಗಳ ನಂತರ ಇವ್ರ ತಂದೆ ತೀರೋದ್ರ ನಂತರ ಸಂಪೂರ್ಣ ಜವಾಬ್ದಾರಿ ರಾಕೇಶ್ ಪೂಜಾರಿಯ ಮೇಲೆ ಬಿತ್ತು. ರಾಕೇಶ್ ಪೂಜಾರಿಯ ಮುಖ್ಯವಾದ ಗುರಿ ಇದ್ದಿದ್ದು ಅವರ ತಂಗಿನ ಒಂದು ಒಳ್ಳೆಯ ವರನಿಗೆ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಮದುವೆ ಮಾಡಬೇಕು ಅಂತ ಹೇಳಿ. ಅದೇ ಗುರಿನಲ್ಲಿ ಅನೇಕ ಸಿನಿಮಾಗಳನ್ನು ಒಪ್ಕೊಂಡ್ರು.
ಇತ್ತೀಚೆಗೆ ಬಂದ ಮಾಹಿತಿ ಪ್ರಕಾರ ಅವರು ಇತ್ತೀಚೆಗೆ ಶೂಟಿಂಗಿಗೆ ಹೋದಾಗೆಲ್ಲ ಸುಸ್ತಾಗತ್ತೆ ಅಂತ ಸ್ವಲ್ಪ ಹೇಳ್ಕೊಳ್ತಾ ಇದ್ರಂತೆ. ಸ್ವಲ್ಪ ಲೋ ಬಿ ಪಿ ಇತ್ತು ಅಂತ ಹೇಳಿ, ಕೆಲವ್ರು ಹೇಳ್ತಾರೆ ಪ್ಲೇಟೆಟ್ಸ್ ವೈಟ್ ಪ್ಲೇಟೆಟ್ಸ್ ಕಡಿಮೆ ಇತ್ತಂತೆ ಅಂತ ಹೇಳಿ. ಒಬ್ರೊಬ್ರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ, ಸತ್ಯ ಅವರಿಗೆ ಗೊತ್ತು. ಆದರೆ ಸುಸ್ತಾಗುತ್ತೆ ಅಂತ ಇತ್ತೀಚೆಗೆ ಸ್ವಲ್ಪ ಫ್ರೆಂಡ್ಸ್ಗಳ ಹತ್ರ ಹೇಳ್ಕೊಳ್ತಾ ಇದ್ದಿದ್ದು. ಹಾಸ್ಪಿಟ್ಲಿಗೂ ಸಹ ತೋರಿಸಿದ್ರಂತೆ. ಒಂದು ಸ್ವಲ್ಪ ಸುಸ್ತೆ ಅವರಿಗೆ ಈಗ ದೊಡ್ಡದಾಗಿ ಪರಿಣಮಿಸಿದೆ. ಯಾರು ನಂಬಕ್ಕಾಗದೇ ಇರೋ ರೀತಿಯಲ್ಲಿ, ಯಾರೂ ಸಹ ಒಂದು ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ, ಯಾರಿಗೂ ನಂಬಕ್ಕೆ ಆಗ್ತಾ ಇಲ್ಲ. ಅವರ ಒಂದು ಸ್ನೇಹಿತರು ಹೇಳ್ತಾ ಇರೋ ಪ್ರಕಾರ ನಂಗೆ ರಾಕೇಶ್ ಪೂಜಾರಿ ಇಲ್ಲೇ ಇದ್ದಾನೆ, ತೀರೋಗಿಲ್ಲ ಅನ್ನಿಸ್ತಾ ಇದೆ ಅಂತ ಹೇಳಿ. ಆ ಥರ ನಮಗೂ ಸಹ ಒಪ್ಪಕ್ಕಾಗ್ತಾ ಇಲ್ಲ. ಬೆಳಗ್ಗೆ ನಾವು ನ್ಯೂಸ್ ನೋಡಿದಾಗ ರಾಕೇಶ್ ಪೂಜಾರಿ ಇಲ್ಲ ಅಂತ ನನಗೆ ಯೂಟ್ಯೂಬಲ್ಲಿ ನಾನು ನೋಡಿದಾಗ ನನಗೆ ಮನಸ್ಸೇ ಇಲ್ಲ. ಯಾಕೆಂದರೆ ಎಷ್ಟೋ ಸಲ ಫೇಕ್ ನ್ಯೂಸ್ಗಳು ಬರ್ತಾ ಇರುತ್ತೆ. ನಾ ದೇವರಲ್ಲಿ ಬೇಡಿದ್ದೊಂದೇ, ದೇವರೇ ಇದು ಫೇಕ್ ನ್ಯೂಸ್ ಆಗಿರಲಿ, ಇದು ಸುಳ್ಳು ಸುದ್ದಿ ಆಗಿರಲಿ ಅಂತ ಹೇಳಿ. ಆ ನಂತರ ನೋಡ್ತಾ ನಾನು ಅದನ್ನು ಇಂಟ್ರೆಸ್ಟ್ ಬಿಟ್ಟೆ, ಯಾಕೆಂದರೆ ಸುಳ್ಳು ಸುದ್ದಿ ಇರಬಹುದು ಅಂತೇಳಿ. ಆ ನಂತರ ಯೂಟ್ಯೂಬ್ ನೋಡ್ತಾ ತುಂಬ ಕಡೆ ನ್ಯೂಸ್ ಚಾನಲ್ಸ್ ಎಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದೇ ಸಲ ಆಘಾತ ಆದಂಗಾಯಿತು ಮನಸ್ಸಿಗೆ. ನಮ್ಮ ತಮ್ಮನೇ ಹೋದ್ನೇನೋ, ಅಥವಾ ನಮ್ಮ ಮನೆಯ ಒಬ್ಬ ಸದಸ್ಯನನ್ನು ನಾವು ಕಳ್ಕೊಂಡ್ವೇನೋ, ಒಟ್ಟು ನಮ್ಮ ಯಾವುದೋ ದೂರದ ಬಂಧುನ ಕಳ್ಕೊಂಡ್ವೇನೋ ಅನ್ನೋಷ್ಟು ನೋವಾಯಿತು. ಯಾಕೆ ಅಂತಂದರೆ ಕಾಮಿಡಿ ಕಿಲಾಡಿಯಿಂದ ಅಟ್ಯಾಚ್ಮೆಂಟ್ ಆಗಿತ್ತು ನಮಗೆ. ಯಾವ ಥರ ಅಂದರೆ ಅವರಿಗೆ ನಮ್ಮ ಮುಖ ಅವ್ರು ನೋಡಿರಲ್ಲ, ಅವ್ರ ಮುಖ ನಾವು ನೋಡಿಲ್ಲ. ಆದರೆ ಆ ಅಭಿನಯ ನಮ್ಮನ್ನು ಅಷ್ಟು ಸೆಳೆದಿತ್ತು. ರಿಸಲ್ಟ್ ಬರುವಾಗ, ಕಾಮಿಡಿ ಕಿಲಾಡಿ ರಿಸಲ್ಟ್ ಬರುವಾಗ ರಾಕೇಶ್ ಪೂಜಾರಿ ಗೆಲ್ಲಿ ಅಂತ ಪ್ರಾರ್ಥಿಸಿದಲ್ಲಿ ನಾನು ಒಬ್ಬಳು. ಯಾಕೆಂದರೆ ಅಷ್ಟು ಚೆನ್ನಾಗಿತ್ತು. ಅವರಿಗೆ ಗೆದ್ದರು ಅಂದಾಗ ಅದಕ್ಕೆ ನ್ಯಾಯ ಸಿಕ್ತು ಅಂತಲೇ ನಾವೆಲ್ಲ ಅಂದ್ಕೊಂಡ್ವಿ. ಅಂತಹ ಒಳ್ಳೆ ನಟ ಇವತ್ತು ಇಲ್ಲ ಅಂತ ಕೇಳಲಿಕ್ಕೆ ತುಂಬ ಬೇಜಾರಾಗತ್ತೆ. ಸ್ನೇಹಿತರೆ, ಸಾವು ಯಾವ ರೂಪದಲ್ಲಿ ಬರುತ್ತೆ, ಯಾರಿಗೆ ಯಾವ ಕ್ಷಣದಲ್ಲಿ ಬರುತ್ತೆ ಏನು ಹೇಳೋಕ್ಕಾಗಲ್ಲ. ಅಂಥದ್ರಲ್ಲಿ ಈ ಮನುಷ್ಯ ಅದು ನಂದು ಇದು ನಂದು ಅಂತ ಹೇಳಿ ಕಿತ್ತಾಡೋದು, ಸ್ವಾರ್ಥತೆ, ಮೋಸ, ದಗ, ವಂಚನೆ ಎಲ್ಲ ಒಂದು ಇಟ್ಕೊಂಡಿರೋರು ಇಂಥ ಸಾವನ್ನು ನೋಡಿದ್ರೆ ಖಂಡಿತ ಅವ್ರಿಗೆ ಸ್ವಲ್ಪನಾದರೂ ಮನಸ್ಸು ಚೇಂಜ್ ಆಗುತ್ತೆ ಅಂತೇಳಿ. ಯಾಕೆಂದರೆ ನಿರಾಸೆ ಬಂದ್ಬಿಡುತ್ತೆ ಮನಸ್ಸಿಗೆ. ಅಪ್ಪು ತೀರೋದಾಗಲೂ ಇದೇ ಭಾವನೆ ಬಂದಿತ್ತು ಎಲ್ಲರಿಗೂ. ಅಪ್ಪು ಹೋಗ್ಬಿಟ್ರ, ಅಯ್ಯೋ ದೇವ್ರೆ, ಅಷ್ಟು ಒಳ್ಳೆಯವ್ರು ಹೋಗ್ಬಿಟ್ರ, ಅಂಥ ಒಳ್ಳೆಯವರಿಗೆ ಸಾವಿದೆ ಅಂದಾಗ ಹೇಗೆ ನಾವು ಪ್ರಪಂಚನ ನಂಬೋದು ಅನ್ನೋ ಸ್ಥಿತಿಗೆ ಬಂದಿದ್ರು. ಅದೇ ಥರ ರಾಕೇಶ್ ಪೂಜಾರಿನೂ ತುಂಬ ಒಳ್ಳೆಯ ಹೆಸರು ತೊಗೊಂಡಂತಹ ಹುಡುಗ. ಎಲ್ಲರನ್ನೂ ನಗಿಸ್ತಾ ಇದ್ರಂತೆ. ಅವ್ರ ಮನೆಯಲ್ಲಿ ಅಥವಾ ಅವ್ರ ಮನಸ್ಸಲ್ಲಿ ಏನೇ ನೋವಿರಲಿ, ಕಷ್ಟ ಇರಲಿ, ಅವರು ನಗಿಸ್ತಾ ಇದ್ರಂತೆ ಪ್ರತಿಯೊಬ್ಬರಿಗೆ. 4 ಜನ ಫ್ರೆಂಡ್ಸ್ ಜೊತೆ ಕೂತ್ರೆ ಅಲ್ಲಿ ನಗು ಸದಾ ಇರ್ತಾ ಇತ್ತು ಅಂತ ಹೇಳಿ. ದಿವ್ಯಾ ಹೇಳ್ತಾ ಇದ್ದಾರೆ, ದಿವ್ಯಾ, ಜಿ ಅವರೆಲ್ಲ ಎಷ್ಟು ನಗಿಸ್ತಾ ಇದ್ದ ಅಂತ ಹೇಳಿದ್ರೆ, ನಮಗೆ ಅವನು ಬಂದ ಅಂದರೆ ನಮ್ಮ ನೋವನ್ನು ನಾವು ಮರಿತಾ ಇದ್ವಿ, ನಮ್ಮ ಏನೇ ಒಂದು ಸಮಸ್ಯೆನ ನಾವು ಮರಿತಾ ಇದ್ವಿ. ಅಷ್ಟು ರಕ್ಷಿತಾ ಅಂತೂ ನನ್ನ ಮಗನೇ ತೀರೋದ ಅಂತ ಹೇಳಿ ಅವರು ಟ್ವಿಟ್ಟರಲ್ಲಿ ಹಾಕ್ಕೊಂಡಿದ್ದಾರೆ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಮಗನೇ ಅಂತ ಹೇಳಿ ಹಾಕ್ಕೊಂಡಿದ್ದಾರೆ. ಅಂದರೆ ರಕ್ಷಿತನ ಮನಸ್ಸಲ್ಲಿ ಮಗ ಅನ್ನೋ ಸ್ಥಾನ ಕೊಟ್ಟಿದ್ದಾರೆ ಅಂದಾಗ ರಾಕೇಶ್ ಪೂಜಾರಿಯ ಒಂದು ವ್ಯಕ್ತಿತ್ವ ಹೇಗಿರ್ಬೋದು, ಎಷ್ಟಿರ್ಬೋದು ಅದರಿಂದನೇ ಗೊತ್ತಾಗುತ್ತೆ. ಇಲ್ಲ ಅವನ ಒಂದು ಆ್ಯಕ್ಟಿಂಗ್ ಸಮಯದಲ್ಲಿ ಡಿ ಕಾಮಿಡಿ ಕಿಲಾಡಿನಲ್ಲಿ ಜಡ್ಜ್ಮೆಂಟಲ್ಲಿ ಕೂತಂತಹ ರವಿಚಂದ್ರನ್ ಸಹ ತುಂಬಾ ಬೇಜಾರದಲ್ಲಿ ಮಾತಾಡಿದ್ದಾರೆ. ಇಂಥ ಸಾವು ಇವನಿಗೆ ಬರಬಾರ್ದಿತ್ತು. ತುಂಬ ಒಳ್ಳೆ ಹುಡುಗ, ತುಂಬ ಒಳ್ಳೆ ಆ್ಯಕ್ಟಿಂಗ್ ಮಾಡ್ತಾಯಿದ್ದ, ಎಲ್ಲರನ್ನೂ ನಗಿಸ್ತಾ ಇದ್ದ, ನಮ್ಮನ್ನಂತೂ ತುಂಬ ನಗಿಸ್ತಾ ಇದ್ದ. ಸ್ಟೇಜ್ ಮೇಲಲ್ಲದೆ, ಸ್ಟೇಜ್ ಇಲ್ಲದೆ ಬೇರೆ ಕಾಮನ್ ಸ್ಥಿತಿನಲ್ಲೂ ಸಹ ತುಂಬಾ ನಗಿಸ್ತಾ ಇದ್ದಂತೆ. ಯಾವುದೇ ನೋವು ದುಃಖ ಅವನಿದ್ದಲ್ಲಿ ಇರ್ತಾ ಇರಲಿಲ್ಲ ಅಂಥೇಳಿ. ಅಂತಹ ಒಳ್ಳೆಯವರಿಗೆ ಇಂಥ ಸಾವು ಬಂದಿದ್ದು ಬಹಳ ಅಂದರೆ ಬಹಳ ದುಃಖ. ಜೊತೆಗೆ ಈ ಅಭಿನಯ ಕ್ಷೇತ್ರ, ಚಿತ್ರರಂಗ ಕ್ಷೇತ್ರ, ಕಿರುತೆರೆ ಕ್ಷೇತ್ರ ಒಂದು ಒಳ್ಳೆ ನಟನನ್ನು ಕಳ್ಕೊಳ್ತು. ಇದೊಂದು ತುಂಬಲಾರದ ನಷ್ಟ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದಕ್ಕೆ ಹೇಳೋದು, ಆದಷ್ಟು ಈ ಒಳ್ಳೆತನವನ್ನು ಹೆಚ್ಚು ಬೆಳೆಸ್ಕೊಳ್ಬೇಕು ಅಂತ ಹೇಳಿ. ಸತ್ರೂ ಒಳ್ಳೆಯವರು ಅಂತ ಅನಿಸ್ಕೊಳ್ಬೇಕು. ಇದೊಂದು ಒಂಥರ ನಿರಾಸೆಯಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಜೀವನದಲ್ಲಿ ನಿರಾಸೆ ಅನ್ನೋ ಥರ ನನಗೆ ಅನ್ನಿಸ್ತಾ ಇದೆ. ಇಷ್ಟು ಒಳ್ಳೆ ಹುಡುಗ, ಇಷ್ಟು ಆ್ಯಕ್ಟಿವ್ ಇರೋ ಹುಡುಗ, ಅದೇ ನಗ್ತಾ ಇದ್ದರೆ ಸಾವನ್ನ ಮುಂದೂಡ್ಬೋದು ಅಂತ ಹೇಳ್ತಾರೆ.
ಇಲ್ಲಿ ನಗಿಸ್ತಾ ಇದ್ದಂತಹ ವ್ಯಕ್ತಿಗೆ ಸಾವು ಮುಂದೂಡೋಕ್ಕಾಗಲೇ ಇಲ್ಲ, ಹೋಗ್ಬಿಟ್ರು. ಆ ಕಾಲನ ಕರೆ ಯಾವಾಗ ಯಾವ ರೂಪದಲ್ಲಿ ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ನಾನು ರಾಕೇಶ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಒಂದು ಆತ್ಮ ಒಂದು ದೇವರಲ್ಲಿ ಐಕ್ಯ ಆಗಲಿ, ಲೀನವಾಗಲಿ, ನಮ್ಮ ಕರುನಾಡಲ್ಲೇ ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತೇಳಿ ಬೇಡ್ತಾ ಇದ್ದೀನಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಸಹ ದಯವಿಟ್ಟು ಒಂದು ಕಾಮೆಂಟ್ ಹಾಕಿ. ಇವರ ಒಂದು ಸ್ಥಾನವನ್ನು ಯಾರೂ ತುಂಬಕ್ಕಾಗಲ್ಲ. ಅವ್ರ ತಂಗಿಗೆ ಅಣ್ಣನ ಸ್ಥಾನ ತುಂಬೋದು ಭಾಳ ಕಷ್ಟ ಇದೆ. ಅವರ ತಾಯಿಗೆ ಮಗನ ಸ್ಥಾನ ತುಂಬ ಕಷ್ಟ ಇದೆ. ದೇವರು ಅವರ ಫ್ಯಾಮಿಲಿಯವ್ರಿಗೂ ಅವರ ತಾಯಿ ತಂಗಿಗೂ ಸಹ ಈ ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಬೇಡ್ಕೊಳ್ತಾ ಇದ್ದೀನಿ. ರಾಕೇಶ್ ಮತ್ತೊಮ್ಮೆ ನಮ್ಮ ಕರ್ನಾಡಲ್ಲೇ ಹುಟ್ಟಿ ಬನ್ನಿ.